ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಸೊ ಇವತ್ತಿನ ವ್ಲಾಗ್, ಇಷ್ಟು ದಿನ ನೀವೆಲ್ಲರೂ ವೆಯ್ಟ್ ಮಾಡ್ತಿರೋಂಥ ವ್ಲಾಗ್. ಎಲ್ಲರೂ ನನ್ನ ಮದುವೆ ವ್ಲಾಗಿಗೆ ತುಂಬ ವೆಯ್ಟ್ ಮಾಡ್ತಾ ಇದ್ರಿ, ತುಂಬ ಜನ ಕೇಳ್ತಾ ಇದ್ರಿ. ಹಾಗಾಗಿ ಇನ್ನೂ ನಿಮ್ಮನ್ನ ಹೆಚ್ಚು ನಾನು ವೆಯ್ಟ್ ಮಾಡಿಸಲ್ಲ. ಸೊ ಇವತ್ತಿನ ವ್ಲಾಗ್ ನನ್ನ ಮದುವೆ ವ್ಲಾಗ್ ಆಗಿರುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಿಬ್ಬರಿಗೆ ಬೇಕೇ ಬೇಕು. ಸೊ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೀರು ಇನ್ನೂ ಬಿಸಿಬೇಕು. ಇನ್ನೂ ಆಗಿಲ್ವಾ? ಕಣ್ಬಿಡ್ಬೇಡಿ ತುಂಬ ಜನ ನಿವಿ ಮನೆಯಲ್ಲಿ ಹಳದಿ ಶಾಸ್ತ್ರ ಹೇಗಾಯಿತು ಅಂತ ನೀವು ವ್ಲಾಗ್ ಅಂದರೆ ವಿಟಿ ಕೇಳಿದ್ರಿ. ಸೊ ಅದಕ್ಕೋಸ್ಕರ ನಾನು ತುಂಬ ಕಷ್ಟಪಟ್ಟು ಸ್ವಲ್ಪ ವಿಟಿ ತಗೊಂಡು ಕ್ಲಿಪ್ಪಿಂಗ್ಸ್ ತಗೊಂಡು ಆ್ಯಡ್ ಮಾಡಿದ್ದೀನಿ. ಸೊ ಇದೆಲ್ಲ ನಿವಿ ಮನೆಯಲ್ಲಿ ಹಳದಿ ಶಾಸ್ತ್ರ ಆಗಿರೋ ಒಂದು ಕ್ಲಿಪ್ಪಿಂಗ್ಸ್. ಸೊ ಅವರು ಅಷ್ಟೇ ನಮಗಿಂತಲೂ ತುಂಬ ಚೆನ್ನಾಗಿಯೇ ಸೆಲೆಬ್ರೇಟ್ ಮಾಡಿದ್ದಾರೆ. ಒಬ್ಬರೇ ಮಗ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಅವರ ಔಟ್ಫಿಟ್ಟು ಇಷ್ಟ ಆಯಿತು ಆ್ಯಂಡ್ ಫಂಕ್ಷನ್ನು ಇಷ್ಟ ಆಯಿತು. ಸೊ ನಾನು ಅಲ್ಲಿನ ಒಂದು ಫೋಟೋಗ್ರಾಫರೇ ನಮ್ಮಿಬ್ಬರಿಗೂ ಫೋಟೋಸ್ ಮೀನ್ಸ್ ಮದುವೆಗೆ ಫೋಟೋಗ್ರಫಿ ಕೊಟ್ಟಿದ್ದು. ಹಾಗಾಗಿ ಅಲ್ಲಿಂದ ನಿವಿಯವರು ಹೊರಡೋದನ್ನು ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಇದು ಅವ್ರ ಮನೆಯಿಂದ ಅವರು ಚೌಟ್ರಿಗೆ ಹೊರಡುವಾಗ. ನಿವಿ ಮನೆ ಇರೋದು ಮೂಡಿಗೆರೆ ಅಂತ ಎಲ್ಲರಿಗೂ ಗೊತ್ತು. ಸೊ ಅಲ್ಲಿಂದ ಕನ್ವೆನ್ಷನ್ ಹಾಲು ಒಂದು 30 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಹಾಗಾಗಿ ಅವರು ನಾರ್ಮಲ್ ಒಂದು 8:30 ಅನ್ನಂಗೆ ಅವರು ಬಂದರು. ನಾವು ಅಷ್ಟರಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ. ಆ್ಯಂಡ್ ಇನ್ನೊಂದು ಹೇಳಬೇಕು, ಇವತ್ತಿನ ವ್ಲಾಗಲ್ಲಿ ನಾನು ಯಾವುದೇ ಒಂದು ಮ್ಯೂಸಿಕ್ ಕೊಡ್ತಿಲ್ಲ, ಒರಿಜಿನಲ್ ವಾಯ್ಸಿಂದಲೇ ನಾನು ಎಲ್ಲ ಕ್ಲಿಪ್ಪಿಂಗ್ಸ್ನು ಆ್ಯಡ್ ಮಾಡಿದ್ದೀನಿ. ಸೊ ನಿಮಗೆಲ್ಲರಿಗೂ ನೋಡೋರಿಗೆ ಅದು ರಿಯಲ್ ಆಗಿ ನೀವು ಮದುವೆ ನೋಡ್ತಿದ್ದೀರಾ ಅಂದರೆ ಆ ಕನ್ವೆನ್ಷನ್ ಹಾಲಲ್ಲಿ ಲೈವ್ ಆಗಿ ನೋಡ್ತಿದ್ದೀರಾ ಅನ್ನೋ ಥರನೇ ನಿಮಗೆ ಫೀಲ್ ಆಗುತ್ತೆ. ಸೊ ನಾನು ಯಾವುದೇ ಒಂದು ವಾಯ್ಸ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನಾನು ಯಾವುದೇ ಒಂದು ಮ್ಯೂಟ್ ಮಾಡಿಲ್ಲ. ಸೊ ಎಲ್ಲರೂ ಎಂಜಾಯ್ ಮಾಡ್ತೀರಾ, ಎಲ್ಲರಿಗೂ ಇಷ್ಟ ಆಗುತ್ತೆ ಇವತ್ತಿನ ವ್ಲಾಗ್ ಅಂದ್ಕೊಂಡಿದ್ದೀನಿ. ವ್ಲಾಗ್ ಫುಲ್ ನೋಡಿಬಿಟ್ಟು ನೀವು ಹೇಗೆ ಮದುವೆ ಆಯಿತು, ಎಷ್ಟು ಚೆನ್ನಾಗಿ ಮದುವೆ ನಡೀತು, ಮತ್ತು ನಾನು ಹೇಗೆ ಕಾಣಿಸ್ತಾ ಇದ್ದೆ, ನಿವಿಯವರು ಹೇಗೆ ಕಾಣಿಸ್ತಿದ್ರು ಅಂತ ನನಗೆ ನೀವು ಕಮೆಂಟ್ ಮಾಡಬೇಕು. ಸೊ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟಿಗೋಸ್ಕರ. ಕೈ ಒಂಚೂರು ಮೇಲೆತ್ತೆ. ಬ್ಲೌಸ್ ಅಥವಾ ಮೇಲೆ ಕಟ್ಸಿ ಬ್ಲೌಸ್ ಇರೋ ಸರಿ ಇದೆ. ಸರಿ ಸ್ವಲ್ಪ ಬೇರೆ ಮಾಡ ಸರಿ ಸರಿ ಬರೋಲ್ಲ ಅಷ್ಟೇ ಏನಾಗಿದೆ ಸರಿ ಮೇಲೆ ನನ್ನ ಹೇರ್ ಸ್ಟೈಲ್ ಮೇಯ್ನ್ ಹೇಳಬೇಕು, ತುಂಬ ಜನ ಬ್ರೈಡ್ಸ್ಗಳಿಗೆ ಹೇರ್ ಸ್ಟೈಲ್ ಮಾಡಿರ್ತಾರೆ, ಅವ್ರು ಟರ್ನ್ ಆಗೋಕ್ಕೂ ಆಗಲ್ಲ, ಆ ಥರ ಇರುತ್ತೆ. ಬಟ್ ನನ್ನ ಹೇರ್ ಸ್ಟೈಲ್ ಅಂತೂ ತುಂಬ ಕಂಫರ್ಟಬಲ್ ಆಗಿತ್ತು. ಸೊ ಅದನ್ನು ಮಾಡಿದ್ದು ಭಾಗ್ಯ ಅಂತ. ಸೊ ತುಂಬ ಚೆನ್ನಾಗಿ ಮೇಕ್ ಓವರ್ ಮಾಡಿದರು. ನಾನು ಪ್ರೀವಿಯಸ್ ವ್ಲಾಗಲ್ಲಿ ಅವ್ರ ಡೀಟೇಲ್ಸ್ ಹಾಕಿದ್ದೀನಿ, ನೀವು ಬೇಕಿದ್ದರೆ ಯಾರ್ದಾದ್ರೂ ಈವೆಂಟ್ ಇದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.
ಕ್ಯಾಮ್ರಾ ನಂಗೆ ಹಿಂಗಿರ್ಬಾರ್ದು ಲೆವೆಲ್ ಈ ಲೆವೆಲಲ್ಲಿ ಹೋಗ್ಬೇಕು. ಸ್ವಲ್ಪ ಈ ಕಡೆ ನೋಡಿ. ಓಕೆ ಓಕೆ ಇಲ್ಲಿ ನೋಡಿ. ಓಕೆ ಓಕೆ ಇಲ್ಲಿ ನೋಡಿ ಮೇಡಮ್ 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 ಇಲ್ಲಿ. ಹಲೋ ಮೇಡಮ್ ಇಲ್ಲಿ ನೋಡಿ. ಓಕೆ 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 ಆಯಿತು ಬಿಡ್ರಿ ಆಯಿತು.
ಸಾಕ್ಷಿ ಮನೆಗೆ ಮೇಡಮ್ ನೀವು ಊಟ ತೆಗಿತಾ ಬಿಡಿ ಅವ್ನು ತೆಗಿಯಲ್ಲ. ನಾನು ಹೋಗ್ತೀನಿ ನಾನೇ ಹೋಗ್ತೀನಿ ಬಿಡಿ ಅಣ್ಣ ಅವ್ನು ಹೋಗ್ತಾನೆ. ಬಗ್ಬೇಡಿ ಮೇಡಮ್ ಅದು. ಹಾಂ ಸಾಕು ಬಿಡಿ ಆಯ್ತು ಸಣ್ಣ ಪೇಸ್ ಕಾಣ್ತಿಲ್ಲ ಕಾಣ್ತಿದ್ಯಾ ಫ್ರೆಂಡ್ಸ್, ಫೈನಲಿ ಕುಮಾರಿ ಚಾಂದಿನಿಯಿಂದ ಶ್ರೀಮತಿ ಚಾಂದಿನಿ ಆದೆ. ತುಂಬ ಲೈಫಲ್ಲಿ ಇದೊಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೂ ಅವ್ರವ್ರ ಮದುವೆ ಬೆಸ್ಟ್ ಇರುತ್ತೆ. ಸೊ ನನಗಿನ್ನೂ ಇದು ತುಂಬ ಸ್ಪೆಷಲ್. ಯಾಕೆ ಏನು ಅಂತ ನಿಮಗೆ ಮುಂದಿನ ವ್ಲಾಗ್ಗಳಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಮದುವೆದ ಫೋಟೋಗ್ರಾಫರ್ ನಿವಿ ಫ್ಯಾಮಿಲಿ ಫ್ರೆಂಡ್ ಇವರು ಪ್ರಸನ್ನ ಅಂತ. ಇವ್ರದ್ದು ಮೂಡಿಗೆರೆಯಲ್ಲಿ ಒಂದು ಸ್ಟುಡಿಯೋ ಇದೆ, ಚಿತ್ರಿತಾ ಅಂತ ಅಂದ್ಬಿಟ್ಟು. ಸೊ ಇವರು ತುಂಬ ಚೆನ್ನಾಗಿ ನಮಗೆ ಕ್ಲಿಪ್ಪಿಂಗ್ಸ್ ಇರ್ಬೋದು, ಮೀನ್ಸ್ ಫೋಟೋಸ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ನೀವೇ ನೋಡ್ಬೋದು ಎಷ್ಟು ಕ್ಲಾರಿಟಿ ಇದೆ, ಎಷ್ಟು ಚೆನ್ನಾಗಿ ಅವರು ವಿಡಿಯೋ ಕವರೇಜ್ ಮಾಡಿದ್ದಾರೆ ಅಂತ. ಹಾಗೆ ನಮ್ಮ ಕಡೆಯಿಂದ ನಾನು ಅಲ್ಲನ್ನು ಕರ್ಕೊಂಡು ಹೋಗಿದ್ದೆ. ಬಿಕಾಸ್ ತುಂಬ ಜನ ಇರ್ತಾರೆ, ಒಬ್ಬರಿಗೆ ಆಗಲ್ಲ ಅಂದ್ಬಿಟ್ಟು. ಆ್ಯಂಡ್ ಕ್ಯಾಂಡಿಡ್ ಫೋಟೋಸಿಗೆ ನಾನು ಅಲ್ಲನ್ಗೆ ಹೇಳಿದ್ದೆ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ಒಂದು ವ್ಲಾಗ್, ಅಂದರೆ ಮುಹೂರ್ತದ ವ್ಲಾಗ್ ಶೇರ್ ಮಾಡ್ಕೊಂಡಿದ್ದೀನಿ. ಮುಂದಿನ ವ್ಲಾಗ್ ನಂದು ರಿಸೆಪ್ಷನ್ ಮತ್ತು ಗಂಡನ ಮನೆಗೆ ಹೋಗೋದಾಗಿರುತ್ತೆ. ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.